ಹುಟ್ಟಿದ್ದು ಕಡುಬಡತನದಲ್ಲಿ. ಎಷ್ಟು ಬಡತನ ಅಂತಂದ್ರೆ ಊಟ ಇಲ್ಲದೆ ಹೊಟ್ಟೆಗೆ ಮಣ್ಣು ತಿಂದು ಬದುಕ್ತಾ ಇದ್ದ ಸ್ಯಾಡಿಯೋ ಮಾನೆ ವಿಶ್ವ ಶ್ರೇಷ್ಠ ಫುಟ್ಬಾಲ್ ಆಟಗಾರ. ಹುಟ್ಟಿದ್ದು ಸೆನೆಗಲ್ ದೇಶದ ಬಂಬಾಲಿಯ ಕಡು ಬಡತನದ ಕುಟುಂಬದಲ್ಲಿ. ಕಾಲಿಗೆ ಚಪ್ಪಲಿ ಕೂಡ ಇರಲಿಲ್ಲ. ಆದ್ರೂ ಕೂಡ 12ನೇ ವಯಸ್ಸಲ್ಲಿ ಫುಟ್ಬಾಲ್ ಕಲಿಬೇಕಂತ ಆಸೆ ಆಗುತ್ತೆ. ಹುಡುಗನ ಫುಟ್ಬಾಲ್ ಆಡೋದನ್ನ ನೋಡಿ ಜನ ನಗಿತಾರೆ. ಏನೇ ಮಾಡಿ ಫುಟ್ಬಾಲ್ ಕಲಿಬೇಕಂತ ಹೇಳ್ಬಿಟ್ಟು ಮನೆ ಬಿಟ್ಟು 150 ಕಿಲೋಮೀಟರ್ ದೂರದ ಟ್ರೈನಿಂಗ್ ಕ್ಯಾಂಪ್ಗೆ ಹೋಗ್ತಾನೆ. ಬಟ್ಟೆ ಅರ್ಧಿತ್ತು, ಕಾಲಿಗೆ ಚಪ್ಪಲಿ ಕೂಡ ಇರಲಿಲ್ಲ. ಅಲ್ಲಿರೋರೆಲ್ಲ ನಗಿತಾರೆ. ನಿನ್ನ ಅವಸ್ಥೆ ನೋಡು, ಫುಟ್ಬಾಲ್ ಕಲಿತೀಯ ಅಂತ ಅಪಹಾಸ್ಯ ಮಾಡ್ತಾರೆ. ಒಂದು ಸರಿ ಚಾನ್ಸ್ ಕೊಟ್ಟು ನೋಡಿ ಅಂತ ಹುಡುಗ ಹೇಳ್ತಾನೆ. ಸ್ಯಾಡಿಯೋ ಮನೆ ಆಡಿದ ಆಟ ನೋಡಿ ಎಲ್ರೂ ಶಾಕ್ ಆಗ್ತಾರೆ. ಹಣ ಬರುತ್ತೆ, ಫೇಮಸ್ ಆಗ್ತಾನೆ. ಎಷ್ಟು ದುಡ್ಡು ಬರುತ್ತೆ ಅಂತಂದ್ರೆ ಒಂದು ಸ್ವಂತ ಫ್ಲೈಟ್ ಇಟ್ಕೊಂಡು ಸ್ಟಾರ್ ಹೋಟೆಲ್ ಅಲ್ಲೇ ಜೀವನ ನಡೆಸಬಹುದಿತ್ತು. ಆದ್ರೆ ಸ್ಯಾಡಿಯೋ ಮಾನೆ ತಾನು ಹುಟ್ಟಿದ ಊರನ್ನ ಮರಿಲಿಲ್ಲ. ಆಸ್ಪತ್ರೆ, ಶಾಲೆಗಳನ್ನ ಕಟ್ಟಿಸ್ತಾನೆ. 4G ನೆಟ್ವರ್ಕ್, ಪೋಸ್ಟ್ ಆಫೀಸು, ಫ್ಯೂಯಲ್ ಸ್ಟೇಷನ್ ಗಳನ್ನ ಮಾಡೋಕೆ ಸಹಾಯ ಮಾಡ್ತಾನೆ. ಸ್ಟೂಡೆಂಟ್ಸ್ ಗೆ ಲ್ಯಾಪ್ಟಾಪ್ ಗಳನ್ನ ಕೊಡ್ತಾನೆ. ಅಷ್ಟೇ ಅಲ್ಲ, ತನ್ನ ಊರಿನ ಪ್ರತಿ ಮನೆಗೆ 70 ಯೂರೋ ಅಂದ್ರೆ 7,000 ರೂಪಾಯಿ ಹಣವನ್ನ ಖರ್ಚಿಗೋಸ್ಕರ ಪ್ರತಿ ತಿಂಗಳು ಕೊಡ್ತಾನೆ. ಕೋಟಿ ಕೋಟಿ ಸಂಪಾದನೆ ಇದ್ರೂ ಮಾನೆ ಒಡೆದ ಸ್ಕ್ರೀನ್ ಇರೋ ಐಫೋನ್ ಅನ್ನ ಬಳಸುವ ಇವರು ನನಗೆ 10 ಫೆರಾರಿ ಕಾರು, 20 ಡೈಮಂಡ್ ವಾಚ್ ಬೇಡ, ನನ್ನ ದೇಶದ ಬಡ ಜನರಿಗೆ ಆಸ್ಪತ್ರೆ, ಶಾಲೆ ಮತ್ತೆ ಊಟ ಸಿಕ್ಕರೆ ಸಾಕು ಅಂತಾರೆ. ತಮ್ಮ ಇಡೀ ಹಳ್ಳಿಯನ್ನೇ ದತ್ತು ಪಡೆದು ಬದಲಾಯಿಸಿದ್ದ ರಿಯಲ್ ಹೀರೋ ಇವರು.